ಆಫ್ಟರ್ ಲಾಂಗ್ ಟೈಮ್ ಬಾಸ್ ಟಿವಿ ಕ್ಯಾಮ್ರಾ ಕಣ್ಣಿಗೆ ನಮ್ಮ ಸ್ಯಾಂಡಲ್ವುಡ್ನ ಕಾಕ್ರೋಚ್ ಸುದಿ ಅವರು ಬಿದ್ದಿದ್ದಾರೆ. ಸೊ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ ಸರ್. ಮಕ್ಕಳಿಗೋಸ್ಕರ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರಾ? ಸೊ ಹೇಗೆ ಅನ್ನಿಸ್ತಿದೆ ಮಕ್ಕಳಿಗೆ? ಅದ್ರ ಜೊತೆಗೆ ವುಮೆನ್ಸ್ ಡೇ ಸ್ಪೆಷಲ್ ಆಗಿ ಒಂದು ಪ್ರೋಗ್ರಾಮ್ಗೂ ಅಟೆಂಡ್ ಮಾಡಿದ್ರಾ? ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ಇದೆ ಸರ್. ಅಂದರೆ ನನಗೆ ಈ ಸಂಸ್ಥೆನ ಪರಿಚಯ ಮಾಡಿಸಿದ್ದು ಉಷಾ ಮೇಡಮ್ ಅಂತ ಒಬ್ಬರು, ಅವ್ರ ಕಡೆಯಿಂದ ಪರಿಚಯ. ಅವರು ತುಂಬ ಒಡನಾಟ ಇದೆ ಈ ಸಂಸ್ಥೆ ಜೊತೆ. ತುಂಬ ವರ್ಷಗಳಿಂದ ಇವರ ಜೊತೆ ಇವ್ರಿಗೆ ಏನು ಬೇಕು ಬೇಡ ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ದಾರೆ. ಅವ್ರ ಮೂಲಕ ಒಂದಿನ ಇದು ಪರಿಚಯ ಆಯಿತು. ನಾನು ಬದುಕಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಬಿದ್ದು ಇಲ್ಲಿ ಗಂಟ ಬಂದಿದ್ದು. ಹಂಗಾಗಿ ಆಯಿತು, ನಮ್ಮ ಕೈಲಿ ಏನಾಗುತ್ತೋ ಅದೀಗ ನಾವು ಸಣ್ಣದಾಗಿ ಶುರು ಮಾಡೋದು ಅಂತ. ಹಾಗಾಗಿ ಇವತ್ತು ಅದೇ ಹೇಳಿದ್ರು ನನಗೆ. ಆ್ಯಕ್ಚುಲಿ ಈಗ ನೈಟ್ ಶೂಟ್ ಇದೆ, ಈಗ ಓಡಬೇಕು. ನಂದು ಟೈಮಿಂಗ್ ಇವ್ರು ಬೇರೆ ಹೇಳಿದ್ದು ಟೈಮ್ ಆಗೋಯ್ತು. ಅದಕ್ಕೆ ಸರಿ ಮಧ್ಯದಲ್ಲಿ ಎದ್ದು ಬಂದೆ. ತುಂಬ ಖುಷಿ ಇದೆ ಸರ್. ಒಳ್ಳೇದಾಗಲಿ, ಮಕ್ಕಳಿಗೆಲ್ಲ ಒಳ್ಳೇದಾಗಲಿ. ಸೊ ಇವತ್ತು ವುಮೆನ್ಸ್ ಡೇ. ಸೊ ನಿಮ್ಮ ಮಹಿಳಾ ಅಭಿಮಾನಿಗಳಿಗೆ ಕಾಕ್ರೋಚ್ ಸುದಿ ಅವರು ಯಾವ ರೀತಿ ಬೆಸ್ಟ್ ವಿಶಸ್ಸನ್ನು ತಿಳಿಸ್ತಾರೆ ಅಂತ? ಅಂದರೆ ಮಹಿಳಾ ಅಭಿಮಾನಿ ಅಂತಲೇ ಅಲ್ಲ ಸರ್, ಮಹಿಳೆಯರಿಗೆಲ್ಲ ನಾವೇ ಅಭಿಮಾನಿ. ಈಗ ನಮ್ಮ ಅಮ್ಮ ಇಲ್ಲ ಅಂದರೆ ನಾನು ಇರ್ತಾನೆ ಇರಲಿಲ್ಲ. ಈಗ ನನ್ನ ತಾಯಿ ಆಗ್ಬೋದು, ನನ್ನ ಹೆಂಡತಿ ಆಗ್ಬೋದು, ಈ ಥರ ಎಲ್ಲ ಅಭಿಮಾನಿಗಳು ಆ ಥರದ್ದೇನಿಲ್ಲ ಸರ್. ಹೆಣ್ಣು ಭಯಂಕರ ಇಂಪಾರ್ಟೆಂಟ್ ಸರ್ ಎಲ್ಲರ ಬದುಕಲು. ಶಕ್ತಿ ಅವರು, ಅವರಿಂದನೇ ನಾವು ಇಲ್ಲಿ ಗಂಟ. ಎಲ್ಲರಿಗೂ ಒಳ್ಳೇದಾಗಲಿ ಸರ್. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಒಂದು ಹಲ್ಚಲ್ ಎಬ್ಬಿಸ್ತಾ ಇದ್ದೀರಾ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಹೌದಾ? ಗೊತ್ತಿಲ್ಲ ಸರ್. ಅಂದರೆ ನಾನು ಡೈಲಿ ಕೆಲಸಕ್ಕೆ ಹೋಗಿ ಅಭ್ಯಾಸ ಆದವನು ಚಿಕ್ಕ ವಯಸ್ಸಿಂದ. ಕರೆಕ್ಟಾಗಿ ಹೇಳ್ಬೇಕು ಅಂದರೆ ಪೀಸ್ ವರ್ಕ್ ಅಂತಾರೆ, ಅದೆಲ್ಲ ನಿಮ್ಗೆ ಅರ್ಥ ಆಗುತ್ತೋ ಇಲ್ವಾ? ಇದೆಲ್ಲ ತುಂಬ ಲೇಬರ್ ಕ್ಲಾಸಲ್ಲಿ ಬರುವಂಥ ಮಾತುಗಳು. ಪೀಸ್ ವರ್ಕು, ದಿನಗೂಲಿ, ಈ ಥರದ್ದೆಲ್ಲ. ಸೊ ಹಂಗೆ ನನಗೆ ಸಿನಿಮಾನು ಹಂಗೆ. ಬೆಳಗ್ಗೆ ಇದ್ದರೆ ನಾನು ಕೆಲ್ಸಕ್ಕೆ ಹೋಗ್ಬೇಕು, ದಿನಗೂಲಿ ಥರ. ಸೊ ಹಂಗಾಗಿ ಕೆಲಸ ಮಾಡ್ತೀನಿ. ಕೆಲವೆಲ್ಲ ಅದೇ ನಾನೇ ಹೇಳ್ದಂಗೆ, ಕೆಲವೆಲ್ಲ ರೇಷನ್ಗೆ, ಕೆಲವೆಲ್ಲ ಪ್ಯಾಷನ್ಗೆ ಅನ್ನೋ ಥರ. ಎಲ್ಲವೂ ಖುಷಿಲೇ ಮಾಡ್ತೀವಿ. ಬಟ್ ಕೆಲವು ಒಂದೊಂದು ಸರಿ ಅನಿಸುತ್ತೆ, ಹೌದು ಇದ್ರಲ್ಲಿ ನಮಗೇನು ಗಿಟ್ಟತ್ತಿಲ್ಲ, ಅಂದರೆ ಪಾತ್ರ ನಾವು ಅಂದ್ಕೊಂಡಂಗಿಲ್ಲ, ಬಟ್ ಕೆಲಸ ಮಾಡೋಣ ಅಂತ. ಹಾಗಾಗಿ ದಿನ ಕೆಲಸ ಮಾಡ್ತೀನಿ ಸರ್. ಯಾರು ಕರೆದು ಕೆಲಸ ಮಾಡ್ತೀನಿ ಅವ್ರು. ಇಷ್ಟು ವರ್ಷಗಳ ನಿಮ್ಮ ಸಿನಿಮಾ ಕೆರಿಯರ್ನಲ್ಲಿ ಇಂಥದ್ದೇ ಪಾತ್ರ ನಾನು ಮಾಡಬೇಕು ಅನ್ನೋವಂಥದ್ದು ಪ್ರತಿಯೊಬ್ಬ ಕಲಾವಿದರಿಗೂ ಇದ್ದೇ ಇರುತ್ತೆ. ಸೊ ನಿಮ್ಮ ಒಂದು ಕನಸಿನ ಪಾತ್ರ ಅಥವಾ ಡ್ರೀಮ್ ಕ್ಯಾರೆಕ್ಟರ್ ಅಂತಂದರೆ ಯಾವುದು ಅಂತ? ಅಂಥದ್ದೇನೂ ಇಲ್ಲ ಅಣ್ಣ. ನಾನು ಸಿನಿಮಾಗೆ ಬಂದಿದ್ದೆ ಅಚಾನಕ್ಕಾಗಿ. ಸಿನಿಮಾ ಬಗ್ಗೆನೇ ಕನ್ಸ್ಕೊಂಡವನಲ್ಲ ನಾನು. ಅದರಲ್ಲಿ ಕನಸಿನ ಪಾತ್ರ ಅಂಥದ್ದೆಲ್ಲ ಏನಿಲ್ಲ. ಯಾವೊಬ್ಬ ನಿರ್ದೇಶಕರು ಅವರೊಂದು ಕನ್ಸ್ಕೊಂಡಿರ್ತಾರಲ್ಲ, ಈ ಪಾತ್ರ ಹಿಂಗೆ ಆಗಬೇಕು ಅಂತ ಒಂದು ಕನ್ಸಿಟ್ಕೊಂಡಿರ್ತಾರೆ. ಎಲ್ಲವೂ ಒಂದು ಸಣ್ಣದಿಂದ ಹಿಡಿದು ದೊಡ್ಡದವ್ರಿಗೂ ಅವ್ರು ಕಂಡು ಕನಸನ್ನ ನಾನು ಹೋಗಿ ನನ್ಸು ಮಾಡಿದ್ರೆ ಸಾಕು, ಅದೇ ನನ್ನ ಕನಸು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ ಇದೇ ತಿಂಗಳ 17ನೇ ತಾರೀಕು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕಾಕ್ರೋಚ್ ಸುದಿ ಅವರಿಗೆ ಪವರ್ ಸ್ಟಾರ್ ಅಂದ ತಕ್ಷಣ ನೆನಪಾಗುವಂಥದ್ದೇನು? ಅಪ್ಪ ಅಣ್ಣ ಅಂದಿದ ತಕ್ಷಣ ನೆನಪಾಗೋದೇನು ಅಂದರೆ ಅವ್ರು ಒಳ್ಳೆತನ, ಅವ್ರು ನಮ್ಮ ಜೊತೆ ಇದ್ದಂಥ ಒಡನಾಟಗಳು, ಅವ್ರು ಮಾಡಿದಂಥ ಸಹಾಯಗಳು. ನಾನು ಅವ್ರು ಬದುಕಿದ್ದಾಗೆ ಒಂದು 2-3 ಇಂಟರ್ವ್ಯೂಲಿ ಹೇಳಿದ್ದೆ. ಅಂದರೆ ಅದು ಹೇಳ್ಬಾರ್ದಿತ್ತು, ಹೇಳ್ಬಿಟ್ಟಿದ್ದೆ. ಆವಾಗಲೂ ಅಣ್ಣ ಕರೆದು ಬೇಡಿ ಅಂತ ಹೇಳಿದರು. ಅಂದರೆ ಬೇಡಿ, ನಾವು ಒಂದು ಕೈಯಲ್ಲಿ ಮಾಡೋದು ಇನ್ನೊಂದು ಕೈ ಗೊತ್ತಾಗಬಾರ್ದು, ಇಲ್ಲಣ್ಣ ಅದೇನೋ ಹೇಳ್ಬಿಟ್ಟೆ ಅಂತ ಅಂದಿದ್ದೆ. ಆ ಥರದ್ದು ಒಂದು ವ್ಯಕ್ತಿ ಅವರು. ನಾನು ಯಾವಾಗಲೂ ಒಂದು ಹೇಳ್ತೀನಿ, ಅಪ್ಪು ಅವರು ದೇವರು ಅಂತ. ಅಪ್ಪು ಅಣ್ಣ ಯಾವಾಗಲೂ ದೇವರು. ಸಿಕ್ಕಾಪಟ್ಟೆ ಇಷ್ಟ ನನಗೆ, ತುಂಬ ಇಷ್ಟ. ತುಂಬ ಖುಷಿ ಇದೆ. ಈಗ ಮತ್ತೆ ಅಪ್ಪು ಸಿನಿಮಾ ರಿಲೀಸ್ ಆಗ್ತಿದೆ. ಆಗ ಅವ್ರು ಬಂದಾಗ ನಮ್ಗೆ ಅವ್ರ ಒಡನಾಟ ಇಲ್ಲ, ಸುಮ್ಮನೆ ಎಲ್ಲರ ಥರ ಹೋಗಿ ಸಿನಿಮಾ ನೋಡಿದ್ದೆ, ನೂಕು ನುಗ್ಲಲ್ಲಿ. ಇವತ್ತು ಬೇರೆಯೇ ಇದೆ. ಅವತ್ತು ಖುಷಿಲಿ ನೋಡಿದೆ, ಇವತ್ತು ಬಹುಶಃ ತುಂಬ ಎಮೋಷ್ನಲ್ ಆಗಿಬಿಡುತ್ತೆ, ತುಂಬ ಅಳು ಬಂದುಬಿಡುತ್ತೆ. ಯಾಕಂದರೆ ತುಂಬ ಒಡನಾಟ ಇತ್ತು ನನ್ನ, ಅಂದರೆ ಎಲ್ಲರ ಜೊತೆ ಅವ್ರದ್ದಿತ್ತು, ನಂದು ಇದೆ. ತುಂಬ ಖುಷಿ ಇದೆ ಸರ್. ನೋಡ್ತೀನಿ, ಖಂಡಿತವಾಗಿ ನೋಡ್ತೀನಿ. ಒಂದು ಕಡೆ ಅಪ್ಪು ಫ್ಯಾನ್ಸ್ಗೆ ಡಬಲ್ ಧಮಾಕ ಅನ್ಬೋದು. ಒಂದು 50ನೇ ಹುಟ್ಟುಹಬ್ಬ ಆದರೆ ಇನ್ನೊಂದು ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಅಪ್ಪು ಅವರನ್ನ ತುಂಬ ಜನ ಮಿಸ್ ಮಾಡ್ಕೊಳ್ತಿದ್ದಾರೆ. ಸೊ ಏನು ಹೇಳ್ತೀರಾ? ಸರ್ ಖಂಡಿತ ಸರ್. ಅಂದರೆ ಇದು ಒಂದು ಕಡೆ ಖುಷಿ, ಒಂದು ಕಡೆ ನೋವು. ಇದು ಹೆಂಗೆ ಹೇಳೋದು ಸರ್? ಇದು ಖುಷಿನ ಅಥವಾ ತುಂಬ ನೋವಾಗುತ್ತೆ ಅಂತ ಈಗ ಟಿ ವಿಲಿ ಬರುವಾಗಲೇ ಎಷ್ಟೊಂದು ಸತಿ ತುಂಬ ಅದು ಕಾಡಿದೆ ನೋವು. ಅದು ನಾವೀಗ ಟಿ ವಿ ಮುಂದೆ ಹೇಳ್ಕೊಂಡ್ರೆ ನೋಡಿ ಏನಕ್ಕೋ ಹೇಳ್ಕೊತಾರೆ ಅನಿಸುತ್ತೆ. ಇದೆಲ್ಲ ಹೊರತುಪಡಿಸಿ ನಾವು ಮನುಷ್ಯರೇ ಅಲ್ವಾ? ಅವ್ರ ಜೊತೆ ತುಂಬ 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 ಹತ್ರದಿಂದ ನೋಡಿದ್ವಿ. ಈಗ ನೋಡಿ ಎಷ್ಟು ಜನ ಸುಮ್ಮನೆ ದೂರದಿಂದ ಟಿ ವಿಯಲ್ಲಿ ನೋಡಿದವರು, ಅವ್ರನ್ನ ಇಷ್ಟಪಡೋರ್ಗಳಿಗೆ ಆ ಎಮೋಷನ್ ತಡ್ಕೊಳಕ್ಕಾಗಲ್ಲ. ಅವ್ರ ಜೊತೆನೇ ಇದ್ದವರು, ಅವ್ರು ಮಾಡಿದ ಎಲ್ಲ ಒಳ್ಳೆ ಕೆಲಸಗಳು ನೋಡಿದವ್ರು ನಮಗೂ ಅದು ಎಷ್ಟು ಒಳಗೆ ನಾಡ್ತಿರುತ್ತೆ. ಬಟ್ ನಾವು ಕೆಲವು ಸತಿ ಅದು ಹೇಳ್ಕೊಂಡಾಗಲೂ ಅಥವಾ ಅದು ವ್ಯಕ್ತಪಡಿಸ್ಬಿಟ್ಟಾಗ ನೋಡಿ ಏನೋ ಪ್ರಚಾರಕ್ಕೆ ನಂಗೆ ಆಗ್ಬಿಡುತ್ತೆ. ಖುಷಿನೂ ಇದೆ, ಒಂದು ಕಡೆ ತುಂಬ ನೋವು ಇದೆ ಸರ್. ಖುಷಿ ಅಪ್ಪಣ್ಣನ ಮತ್ತೆ ನೋಡು. ಯಾವ್ಯಾವ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡ್ತೀರಾ ಸರ್? ನಿಮ್ಮ ಅಭಿಮಾನಿಗಳಿಗೆ ಏನಾದರೂ ಒಂದು ಹಿಂಟ್ ಕೊಡೋದಾದರೆ? ನಾನೊಂಥರ ಹೋಲ್ಸೇಲ್ ಡೀಲರು. ಈ ಥರದ ಮಾತುಗಳೇ ಸರ್ ನಿಮ್ಮಲ್ಲಿ ಇಷ್ಟಪಡುವಂಥದ್ದು ಅಭಿಮಾನಿಗಳು? ಗೊತ್ತಿಲ್ಲ ಸರ್. ತುಂಬ ಕೆಲಸ ಮಾಡ್ತಿದ್ದೀನಿ. ರಿಲೀಸಿಗೆ ತುಂಬ ಇದೆ. ಈಗ ಮೋಸ್ಟ್ಲಿ ಫಸ್ಟ್ ಈಗ ವಾಮನ ಆಗುತ್ತೆ ಅನಿಸುತ್ತೆ, ಆಮೇಲೆ ಮಹಾದೇವ ಆಗುತ್ತೆ ಅನಿಸುತ್ತೆ, ಓಂ ಶಿವಮ್ ಅಂತ ಒಂದಿದೆ. ಒಂದು 17-18 ಸಿನಿಮಾ ಇದೆ ಸರ್. ನನಗೆ ಅದಕ್ಕೆ ಪಟ್ ಅಂತ ನೀವು ಕಡೆ ಮತ್ತೆ ನೆನಪಾಗಲ್ಲ. ಕೆಲಸ ಮಾಡ್ತಿರೋದು
ಒಂದು 12 ಸಿನಿಮಾ ಮಾಡ್ತಿದ್ದೀನಿ ಅನ್ಸುತ್ತೆ. ಈಗ ಒಂದು 3 ಸಿನಿಮಾ ಮಾತುಕತೆಗಳಾಗಿದೆ ದೊಡ್ಡವ್ರ ಜೊತೆನೆ. ಅಂದರೆ ಕನ್ಫರ್ಮ್ ಆಗಿದೆ, ಒಂದೊಂದು ಸರಿ ಡೇಟ್ ಕ್ಲಾಶ್ ಅದು ಇದು ಆಗ್ಬಿಡುತ್ತೆ. ಒಂದು 3 ದೊಡ್ಡ ಸಿನಿಮಾ ದೊಡ್ಡ ಹೀರೋಗಳ ಜೊತೆ ಕನ್ಫರ್ಮ್ ಆಗಿದೆ. ಒಂದು 12 ಸಿನಿಮಾ ಮಾಡ್ತಿದ್ದೀನಿ ಸರ್, ನಡೀತಿದೆ. ಒಂದು ಮುಕ್ಕಾಲು ಒಂದು 80% 70% ಮುಗ್ದಿದ್ದಾವೆ. ಶಿವಣ್ಣ ಅವರು ಮತ್ತೆ ಒಂದಷ್ಟು ದಿನಗಳ ನಂತರ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಂಡು ಮತ್ತೆ ಇದು ಶೂಟಿಂಗ್ ಅಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೊ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ? ನಾನು ಮೊನ್ನೆ ಪುನಿ ಅಂತ ಶಿವಣ್ಣನ ಜೊತೆ ಯಾವಾಗ ಇರ್ತಾರೆ, ಅವ್ರು ತುಂಬ ಆತ್ಮೀಯರು ನನಗೆ. ಅವರು ಹಿಂಗೆ ಫೋನ್ ಮಾಡಿದಾಗ ಹೇಳ್ತಿದ್ದೆ, ಒಂದು ವಿಡಿಯೋ ನೋಡಿದೆ ಅಣ್ಣಂದು, ಶಿವಣ್ಣ ಅವ್ರದ್ದು. ಮತ್ತೆ ಆನಂದ್ ಫಿಲಮಲ್ಲಿ ಅಣ್ಣ ನೋಡ್ದಂಗೆ ಆಯಿತು. 25 ವರ್ಷ ಕಮ್ಮಿ ಆಗ್ಬಿಟ್ಟಿದೆ ಪುನಿ ಅಂತ. ತುಂಬ ಖುಷಿ ಆಯ್ತು ಸರ್. ಅಂದರೆ ಇನ್ನೂ ಒಂದು 38-40 ವಯಸ್ಸಿನ ಶಿವಣ್ಣ ನೋಡ್ದಂಗೆ ಆಯಿತು. ಅದು ತುಂಬ ಚೆನ್ನಾಗಿದೆ. ಅವ್ರದ್ದು ಹೇರ್ ಸ್ಟೈಲ್ ಎಲ್ಲ ಮಾಡಿಸಿರೋದು ಸೇಮ್ ಅವ್ರು ಒರಿಜಿನಲ್ ಹೇರ್ಸ್ ಥರ. ಖುಷಿ ಆಯ್ತು ಸರ್. ಅವ್ರು ತುಂಬ ಚೆನ್ನಾಗಿರಬೇಕು, ತುಂಬ ವರ್ಷಗಳ ಕಾಲ ಕೆಲಸ ಮಾಡಬೇಕು. ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಈ ಅಭಿಮಾನಿಗಳು ಅಂತೆಲ್ಲ ನಾವು ಹೇಳೋದೇ ತಪ್ಪು ಸರ್. ನಾವು ಅದು ಆ ಮಟ್ಟಿಗೆ ಬೆಳೆದೇ ಇಲ್ಲ ಸರ್. ಅದು ತುಂಬ ದೊಡ್ಡವ್ರು ಯಾರಾದರೂ ಹೇಳೋ ಮಾತುಗಳು. ನಮ್ಮನ್ನೊಂದಷ್ಟು ಜನ ಪ್ರೀತಿಸ್ತಾರೆ, ಅವ್ರಿಗಾಗಿ ಕೆಲಸ ಮಾಡ್ತಿದ್ವಿ. ಅವ್ರನ್ನ ಖುಷಿ ಪಡಿಸೋಕ್ಕೆ ಇನ್ನೂ ತುಂಬ ಕೆಲಸ ಮಾಡ್ತೀನಿ, ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ. ಒಳ್ಳೆದಾಗಲಿ. ಮತ್ತಷ್ಟು ಸಿನಿಮಾಗಳ ಮೂಲಕ ಇದೇ ರೀತಿ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.